ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಈ ಸರಣಿಯಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗು, ವೇದಿಕ್ ಆಹಾರ ಪದ್ಧತಿ, ಇದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ದೀವಿ. ಸಸ್ಯ ಆಹಾರ, ಅದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಆಹಾರ ಪದ್ಧತಿಯಲ್ಲಿ, ವೇದಿಕ್ ಆಹಾರ ಪದ್ಧತಿಯಲ್ಲಿ ಈ ಸಮತೋಲಿತ ಆಹಾರದಲ್ಲಿ ಸೂರ್ಯ ಮತ್ತು ಚಂದ್ರರ ಪಾತ್ರ ಇದೆ. ಸೂರ್ಯ ಚಂದ್ರರ ಪಾತ್ರ ಆಹಾರದಲ್ಲಿ ಹೇಗಿದೆ, ಯಾಕಿದೆ ಅಂತ ಈ ಸಂಚಿಕೆಯಲ್ಲಿ ನೋಡೋಣ. ನಾವೆಲ್ಲ ನೋಡಿದ್ದೀವಿ, ನಾವು ಬ್ಯಾಲೆನ್ಸ್ಡ್ ಡಯಟ್ ಮಾಡಬೇಕು ಅಂತ ನಾವೆಲ್ಲ ಕೇಳ್ತೀವಿ. ಆದರೆ ಬ್ಯಾಲೆನ್ಸ್ ಅಂದರೆ ಏನು? ನಾವು ತಕ್ಕಡಿಯಲ್ಲಿ ತೂಕ ಮಾಡಿ ತಿನ್ನಬೇಕಾ, ಇಷ್ಟು ಗ್ರಾಮ್ ತಿನ್ನಬೇಕಾ, ಅಥವಾ ಏನು? ಬ್ಯಾಲೆನ್ಸ್ಡ್ ಡಯಟ್ ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅಂದರೆ, ಒಂದು ನಾವು ಆ 4 ಪಿಲ್ಲರ್ಸ್ ನೋಡಿದ್ವಿ. ಏನು, ಲೆಂಟಿಲ್ಸ್, ರೈಸ್, ಗ್ರೇನ್ಸ್, ವೆಜಿಟೇಬಲ್ಸ್ ಆ ಥಾಲಿಯಲ್ಲಿ, ಅದು ಒಂದು ಬ್ಯಾಲೆನ್ಸ್ಡ್ ಡಯಟ್. ಅದಲ್ಲದೆ ನಮಗೆ ಗೊತ್ತಿದೆ, ನಮ್ಮ ದೇಹದಲ್ಲಿ ರೈಟ್ ಸೈಡ್ ಏನು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಇದೆ. ಸೂರ್ಯ ಮತ್ತು ಚಂದ್ರನ ಎನರ್ಜಿ ಇರೋವಂತಹ ದೇಹ ಇದು. ಸೊ ರೈಟ್ ಸೈಡು ಸೋಲಾರ್ ಸೈಡು ಸೂರ್ಯನಿಗೆ ಸಂಬಂಧಪಟ್ಟಿದ್ದು, ಲೆಫ್ಟ್ ಸೈಡು ಚಂದ್ರನಿಗೆ ಸಂಬಂಧಪಟ್ಟಿದ್ದು, ಲೂನಾರ್ ಸೈಡು. ಇದು ನಮ್ಮಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಯಾವಾಗಲೂ. ಸೊ ಅದು ನಾವು ನಮ್ಮ ಪಾಸ್ಚರು, ಬ್ರೆತ್, ಸ್ಪೀಚಲ್ಲೂ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ನಾವು ಕಲ್ತಿದ್ದೀವಿ. ಆದರೆ ಇದು ಆಹಾರದಲ್ಲೂ ಬ್ಯಾಲೆನ್ಸ್ ಆಗಿರಬೇಕು. ಸೊ ಹೇಗೆ ಸೋಲಾರ್ ಲೂನಾರ್ ಬ್ಯಾಲೆನ್ಸ್ ಆಹಾರದಲ್ಲಿ ಹೇಗೆ ತರೋದು ಅಂದರೆ, ಅನ್ನ ಏನು ತಿಂತೀವಿ, ರೈಸ್, ಅನ್ನ, ಅದು ಲೂನಾರ್ ಫುಡ್ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಧಾನ್ಯ. ಸೊ ನಿಮಗೆ ಗೊತ್ತಿರ್ಬೋದು, ನವಗ್ರಹಗಳಿದೆ. ನವಗ್ರಹಗಳಲ್ಲಿ ನವಧಾನ್ಯಗಳು ಬರುತ್ತೆ. ಒಂದೊಂದು ಗ್ರಹಕ್ಕೆ ಒಂದೊಂದು ಧಾನ್ಯ ಅಂತ ಬರುತ್ತೆ. ಸೊ ಅದರಲ್ಲಿ ಚಂದ್ರನಿಗೆ ಅಕ್ಕಿ ಅಥವಾ ಅನ್ನವನ್ನು ಅಸೋಸಿಯೇಟ್ ಮಾಡ್ತಾರೆ. ಸೊ ಚಂದ್ರನಿಗೆ ಸಂಬಂಧಪಟ್ಟಿದ್ದ ಧಾನ್ಯ ಯಾವುದು ಅಂದರೆ ರೈಸ್, ಅನ್ನ. ಸೊ ನಾವು ಬರೀ ಹೇರಳವಾಗಿ ಬರೀ ಅನ್ನವನ್ನೇ ತಿಂತಾ ಇದ್ರೆ ನಾವು ಹೆಚ್ಚು ಲೂನಾರ್ ಆಗ್ತೀವಿ. ಲೂನಾರ್ ಅಂದರೆ ನಾವು ತುಂಬ ಫೆಮಿನಿನ್ ಸೈಡ್ ಕಡೆ ಹೋಗ್ತೀವಿ. ತುಂಬ ಇಮೋಷ್ನಲ್, ಭಾವುಕರಾಗೋದು, ತುಂಬ ಬೇಗ ಅಪ್ಸೆಟ್ ಆಗಿಬಿಡೋದು. ಸೊ ಇದೆಲ್ಲ ನಾವು ನೋಡಿದ್ವಿ. ಇಂಬ್ಯಾಲೆನ್ಸ್ ಆದರೆ ನಾವು ತುಂಬ ಲೆಫ್ಟ್ ಸೈಡಿಗೆ ಹೋದರೆ ಏನಾಗುತ್ತೆ ಅಂತ. ಸೊ ಅದೇ ಥರ ಆಹಾರದಲ್ಲೂ ಅಷ್ಟೇ, ನಾವು ಬರೀ ಅನ್ನವನ್ನು ಮಾತ್ರ ಸೇವನೆ ಮಾಡ್ತಾ ಇದ್ರೆ ಅಂತಹ ಜನಾಂಗ ಅಥವಾ ಅಂತಹ ವ್ಯಕ್ತಿ ತುಂಬ ಲೂನಾರ್ ಆಗ್ತಾರೆ. ಅದೇ ತರಹ ವೀಟ್ ಅಂದರೆ ಗೋಧಿ ಮತ್ತು ಇತರ ಧಾನ್ಯಗಳು ಏನಿದೆ, ಅದು ಸೋಲಾರ್ ಫುಡ್ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಿದ್ದು. ಚಂದ್ರ ಹೇಗೆ ನಮಗೆ ತಂಪು ಮಾಡುತ್ತೋ ಅದೇ ತರಹ ಅಕ್ಕಿ ಅಥವಾ ಅನ್ನ ನಮಗೆ ತಂಪನ್ನು ಕೊಡುತ್ತೆ. ಸೂರ್ಯ ಹೇಗೆ ಉಷ್ಣ ಶಾಖ ಕೊಡುತ್ತೋ ಹಾಗೆ ಗೋಧಿ ನಮಗೆ ಉಷ್ಣ ಮತ್ತು ಶಾಖ ಕೊಡುತ್ತೆ, ನಾವು ಆ ಗೋಧಿಯ ಪದಾರ್ಥವನ್ನು ನಾವು ಸೇವನೆ ಮಾಡಿದಾಗ. ಅದಕ್ಕಾಗಿಯೇ ವೇದಿಕಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ ಅಂದರೆ, ನಾವು ರಾತ್ರಿ ಹೊತ್ತು ಅನ್ನ ಸೇವನೆ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ರಾತ್ರಿ ಹೊತ್ತು ಗೋಧಿಯ ಪದಾರ್ಥವನ್ನು ಯಾತಕ್ಕೆ ತಗೊಳ್ಳಿ ಅಂತ ಹೇಳ್ತಾರೆ ಅಂದರೆ, ಆಲ್ರೆಡಿ ರಾತ್ರಿ ಚಂದ್ರ ಇರ್ತಾನೆ. ಸೊ ಲೂನಾರ್ ಎನರ್ಜಿ ಹೊರಗಡೆ ಪ್ರಕೃತಿಯಲ್ಲಿ ಆಲ್ರೆಡಿ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಗೋಧಿಯ ಪದಾರ್ಥವನ್ನು ತಗೊಂಡಾಗ ಬ್ಯಾಲೆನ್ಸ್ ಆಗುತ್ತೆ. ಆದರೆ ರಾತ್ರಿ ಹೊತ್ತು ನಾವು ಅನ್ನವನ್ನು ಸೇವನೆ ಮಾಡಿದಾಗ ಅದು ಡಬಲ್ ಲೂನಾರ್ ಆಗುತ್ತೆ. ಆಲ್ರೆಡಿ ಹೊರಗಡೆ ಚಂದ್ರ ಇರ್ತಾನೆ. ಸೊ ಲೂನಾರ್ ಎನರ್ಜಿ ನಾವು ಆಲ್ರೆಡಿ ಪಡ್ಕೋತಾ ಇರ್ತೀವಿ ಹೊರಗಡೆಯಿಂದ. ನಾವು ಆಹಾರವನ್ನು ಲೂನಾರ್ ಮಾಡ್ಕೊಂಡಾಗ ಅದು ಡಬಲ್ ಲೂನಾರ್ ಎನರ್ಜಿ ಆಗುತ್ತೆ. ಅದಕ್ಕಾಗಿಯೇ ಅನ್ನವನ್ನು ಮಧ್ಯಾಹ್ನ ಸೇವನೆ ಮಾಡ್ತಾ ಇದ್ರು. ಯಾಕೆಂದರೆ ಮಧ್ಯಾಹ್ನ ಸೂರ್ಯ ಇರ್ತಾನೆ. ಸೊ ಆ ಉಷ್ಣ ಆಲ್ರೆಡಿ ಇರುತ್ತೆ. ಅದನ್ನು ತಂಪು ಮಾಡ್ಕೊಳ್ಳೋದಕ್ಕೆ ಅನ್ನವನ್ನು ಸೇವನೆ ಮಾಡ್ತಾ ಇದ್ರು. ಸೊ ಹೀಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಇನ್ನೊಂದು ನಾವು ಗಮನಿಸಿರ್ಬೋದು, ನಮ್ಮ ಅನುಭವಕ್ಕೆ ಬಂದಿರುತ್ತೆ. ತುಂಬ ಬಿಸಿಲಿರೋವಾಗ, ತುಂಬ ಶೆಕೆ ಆಗ್ತಾ ಇರೋವಾಗ ನಮಗೆ ಅನ್ನ ಮಾತ್ರ ಬೇಕು ಅನ್ಸುತ್ತೆ, ಬೇರೆ ಏನು ಬೇಡ ಅಂತ ಅನ್ಸುತ್ತೆ. ಸೊ ಯಾಕೆಂದರೆ ಅದು ನಮಗೆ ತಂಪನ್ನು ಕೊಡುತ್ತೆ ನಮ್ಮ ದೇಹಕ್ಕೆ. ಸೊ ಯಾವಾಗ ಇನ್ನು ಚಳಿ ಇರುತ್ತೆ ಆ ಸಮಯದಲ್ಲಿ ರೋಟಿ ಅಥವಾ ಏನು ಗೋಧಿ ಪದಾರ್ಥವನ್ನು ತಗೊಂಡಾಗ ನಮಗೆ ಆ ಉಷ್ಣವನ್ನು ಕೊಡುತ್ತೆ. ಸೊ ಇದು ಸೋಲಾರ್ ಲೂನಾರ್ ಕಾನ್ಸೆಪ್ಟ್ ವೆಜಿಟೇರಿಯನ್ ಆಹಾರದಲ್ಲಿ. ಸೊ ನೀವು ಇದನ್ನು ಎಲ್ಲೂ ಕೇಳಿರ್ಲಿಕ್ಕಿಲ್ಲ. ಯಾತಕ್ಕೆ ವೇದಿಕಲ್ಲಿ ನಮ್ಮ ಬ್ಯಾಲೆನ್ಸ್ಡ್ ಡಯಟಲ್ಲಿ ಹೇಗೆ ಸೂರ್ಯ ಮತ್ತು ಚಂದ್ರನ ಪಾತ್ರ ಇದರಲ್ಲಿದೆ, ಅದರ ಧಾನ್ಯ ಏನಿದೆ, ಅಕ್ಕಿ ಮತ್ತು ಗೋಧಿ ಏನಿದೆ, ಅದನ್ನು ಈ ರೀತಿಯಲ್ಲಿ ಬಳಕೆ ಮಾಡಿ ನಮ್ಮಲ್ಲಿ ಬ್ಯಾಲೆನ್ಸ್ನ ತಂದ್ಕೋಬೋದು. ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ, ನಾವು ಏನು ತಿಂತೀವೋ ನಾವು ಅದೇ ಆಗ್ತೀವಿ. ನಾವು ಯಾವ ಆಹಾರ ಸೇವನೆ ಮಾಡ್ತೀವೋ ನಾವು ಅದೇ ಆಗ್ತೀವಿ. ಸೊ ಆಹಾರ ಅನ್ನೋದು ಬರೀ ಬಾಯಿಂದ ತಗೊಳ್ಳೋದಲ್ಲ, ನಮ್ಮ ಎಲ್ಲ ಪಂಚೇಂದ್ರಿಯದಿಂದನೂ ನಾವು ಆಹಾರ ಸೇವನೆ ಮಾಡ್ತೀವಿ. ಕಣ್ಣಿಂದ, ಮೂಗಿಂದ, ಕಿವಿಯಿಂದ, ಚರ್ಮದಿಂದ, ಬಾಯಿಂದ, ಎಲ್ಲದರಿಂದ.
ಸೊ ಅದರಲ್ಲೂ ಮುಖ್ಯವಾಗಿ ಏನು ನಾವು ಬಾಯಿಂದ ಸೇವನೆ ಮಾಡ್ತೀವಿ ಅದು ನಮ್ಮ ಮನಸ್ಸಿನ ಮೇಲೆ, ನಮ್ಮ DNA ಮೇಲೆ, ಆತ್ಮದ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಆ ಕಾರಣಕ್ಕೇ ನಾವು ಶುದ್ಧವಾದ ಆಹಾರವನ್ನು ಎಷ್ಟು ಬಳಕೆ ಮಾಡ್ತೀವೋ ಅಂತಹ ಎನರ್ಜಿ ನಮ್ಮಿಂದ ಉತ್ಪನ್ನ ಆಗುತ್ತೆ. ಆ ಎನರ್ಜಿಯನ್ನು ಸತ್ಕರ್ಮಕ್ಕೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಕಾರಣಕ್ಕೇ ನಾವು ಸಸ್ಯಾಹಾರವನ್ನು ಸೇವನೆ ಮಾಡ್ತಾ ಬ್ಯಾಲೆನ್ಸ್ಡ್ ಆಗಿ ಆದಷ್ಟು ಹೋಮ್ ಕುಕ್ಡ್ ಅಂದರೆ ಮನೆಯಲ್ಲಿ ಅಡುಗೆ ಮಾಡಿರೋವಂಥ ಪದಾರ್ಥವನ್ನೇ ಸೇವನೆ ಮಾಡೋದು ಉಪಯುಕ್ತ. ಯಾಕಂದರೆ ನಾವು ಏನು ಹೊರಗಡೆ ತಿಂತೀವಿ ಅಲ್ಲಿ ಹೆಚ್ಚು ಏನು ಮಸಾಲೆ ಪದಾರ್ಥ ಎಲ್ಲ ರಾಜಸಿಕ ತಾಮಸಿಕ ಪದಾರ್ಥ ಹೆಚ್ಚಾಗಿ ಬಳಸ್ತಾರೆ. ಸೊ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆಮೇಲೆ ನಾವು ಎಷ್ಟು ಬ್ಯಾಲೆನ್ಸ್ಡ್ ಆಗ್ತೀವೋ, ಎಷ್ಟು ಬ್ಯಾಲೆನ್ಸ್ ನಮ್ಮಲ್ಲಿ ತಂದ್ಕೋತೀವೋ ನಾವು ಅಷ್ಟು ಸೆಂಟರ್ಗೆ ಬರ್ತೀವಿ. ಹೆಚ್ಚು ಬ್ಯಾಲೆನ್ಸ್ ಆಗ್ತಾ ಇದ್ದೀವಿ ಅಂದರೆ ಹೆಚ್ಚು ಸೆಂಟರ್ಗೆ ಬರ್ತಾ ಇದ್ದೀವಿ, ಮಧ್ಯಕ್ಕೆ ಬರ್ತಾ ಇದ್ದೀವಿ ಅಂತ. ಎಷ್ಟು ಮಧ್ಯಕ್ಕೆ ಬರ್ತೀವೋ ನಾವು ಅಷ್ಟು ಏನು ಡಿವೈನ್ ಎನರ್ಜಿ, ಹೈಯರ್ ಎನರ್ಜಿ ಅಂತ ಏನು ಕರಿತೀವಿ, ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಅದಕ್ಕಾಗಿಯೇ ನಾವು ಇವಾಲ್ವ್ ಆಗೋದಕ್ಕೆ, ಏನು ಮೇಲೆ ಏರೋದಕ್ಕೆ ನಮ್ಮ ಗುರಿಯನ್ನು ಇಟ್ಕೊಂಡಿದ್ದೀವಿ, ಅದಕ್ಕೆ ನಾವು ಬ್ಯಾಲೆನ್ಸ್ಡ್ ಆಗ್ತಾ ಇರಬೇಕಾದ್ರೆ, ಪರಮಾತ್ಮನ ಕಡೆ ಆ ದಿಕ್ಕಿನಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಹೆಚ್ಚು ಜ್ಞಾನವನ್ನು ಪಡಿತಾ ಇರ್ತೀವಿ. ಆ ಜ್ಞಾನವನ್ನು ಪಡಿತಾ ಪರಮಾತ್ಮನ ಹತ್ರ ಹೋಗ್ತಾ ಇರಬೇಕಾದ್ರೆ ನಾವು ಸುಲಭವಾಗಿ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೋಬೋದು. ನಾವು ಆ ಸಮಸ್ಯೆಗೆ ಇವ್ರನ್ನ ಹೋಗಿ ಕೇಳಬೇಕು, ಅವ್ರನ್ನ ಹೋಗಿ ಕೇಳಬೇಕು ಅವಶ್ಯಕತೆ ಇರಲ್ಲ. ಅದಕ್ಕೆ ಏನು ಪರ್ಸೆಪ್ಷನ್, ಜ್ಞಾನ ಏನು ಬೇಕು ಅದು ನಮಗೆ ಸ್ವಾಭಾವಿಕವಾಗಿ ಬರುತ್ತೆ. ಅದಲ್ಲದೆ ಹೆಚ್ಚಾಗಿ ನಮ್ಮ ಎವಲ್ಯೂಷನ್ಗೂ ಅದು ಸಹಾಯ ಮಾಡುತ್ತೆ. ಸೊ ಇದನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಾವು ಆಹಾರದ ಬಗ್ಗೆ ಸುಮಾರಷ್ಟು ಮಾತಾಡಿದ್ದೀವಿ, ಯಾತಕ್ಕೆ ಸಸ್ಯಾಹಾರ ಸೇವನೆ ತುಂಬ ಮುಖ್ಯ ಅಂತ. ಅದರಲ್ಲಿ ಸೂರ್ಯ ಮತ್ತು ಚಂದ್ರ, ಸೊ ಇದರಲ್ಲಿ ಸೋಲಾರ್ ಮತ್ತು ಲೂನಾರ್ ಫುಡ್, ಅನ್ನವನ್ನು ಮಧ್ಯಾಹ್ನ ತಿನ್ನಬೇಕು, ಗೋಧಿಯ ಪದಾರ್ಥವನ್ನು ರಾತ್ರಿಯನ್ನು ಸೇವನೆ ಮಾಡಿದಾಗ ನಮ್ಮಲ್ಲಿ ಆ ಬ್ಯಾಲೆನ್ಸ್ ತರೋದು ಸುಲಭ ಆಗತ್ತೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಧನ್ಯವಾದ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.